ಸೊ ಕಾಣಿಸ್ತಾ ಇದೆಯಾ ಈಗ ಪ್ರೋಗ್ರಾಮು? Yes, sir. ಸೊ ಎಫ್ ಆಫ್ ಎಕ್ಸ್ ಮಾತ್ರ ತಗೊಂಡಿದ್ದೀನಿ, ಇ ಪವರ್ 1/x ಡಿವೈಡೆಡ್ ಬೈ ಇ ಪವರ್ 1/x ಪ್ಲಸ್ 1. ಇದು ನಮಗೆ ಕೊಟ್ಟಿರುವಂಥ ಫಂಕ್ಷನ್. ಸೊ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಒಂದೇ ಫಂಕ್ಷನಿಗೆ ಕಂಡುಹಿಡಿಬೇಕಾಗಿರೋದ್ರಿಂದ ಇಲ್ಲಿ F1 ಮತ್ತು F2 ಅಂತ ಇರೋದ್ರಲ್ಲಿ ಎಫ್ ಆಫ್ ಎಕ್ಸ್ ಮಾತ್ರನೇ ಮಾಡ್ಕೋತೀನಿ. ಸೊ ಮೈನಸ್ ಪ್ಲಸ್ ಅದು ಚೇಂಜ್ ಆಯಿತು. ನೆಕ್ಸ್ಟ್ ಕಂಡೀಷನ್ ಇಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ಇಫ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ದಿಸ್ ಒನ್ ದಿಸ್ ಒನ್ ದಿಸ್ ಸೊ ದಿಸ್ ಒನ್. ಸೊ ಇದಿಷ್ಟು ಪ್ರೋಗ್ರಾಮು ಸೇಮು, ನಾನು ಇವಿಷ್ಟರಲ್ಲೇ ಮಾತ್ರನೇ ಚೇಂಜ್ ಮಾಡಿದ್ದು. ಸೊ ಇದಿಷ್ಟು ಪ್ರೋಗ್ರಾಮು ಕರೆಕ್ಟ್ ಆಗಿದೆ. ಶಿಫ್ಟ್ ಎಂಟರ್ ಹೊಡಿತೀನಿ. ಎಲ್ ಎಚ್ ಎಲ್ ವ್ಯಾಲ್ಯೂ ಎಷ್ಟು ಬಂತು? 0. ಆರ್ ಎಚ್ ಎಲ್ ವ್ಯಾಲ್ಯೂ ಎಷ್ಟು ಬಂತು? 1. ನಾವು ಥಿಯರಿ ಮಾಡಿದಾಗಲೂ ಅಷ್ಟೇ ಬಂದಿತ್ತಾ? Yes, sir. ಸೊ ನಮ್ಮ ಪ್ರೋಗ್ರಾಮು ನಾವು ಕೊಟ್ಟಿರುವಂಥ ಫಂಕ್ಷನ್ನು ಕರೆಕ್ಟ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಮೋರ್ ಓವರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಲೂ ಕೂಡ ಬಂದಿದೆ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಲೂ ಕೂಡ ಬಂದಿದೆ. ನೆಕ್ಸ್ಟು ಈ ಫಂಕ್ಷನ್ಗೆ ನಾವು ಗ್ರಾಫ್ ಎಳಿಬೇಕು. ಈ ಫಂಕ್ಷನ್ಗೆ ನಾವೇನು ಮಾಡಬೇಕು? ಗ್ರಾಫ್ ಎಳಿಬೇಕು. ಗ್ರಾಫ್ನ ನಾನು ಆಲ್ಮೋಸ್ಟ್ ಆಲ್ 5 to 5 ವೈ ರೇಂಜನ್ನು ಕೂಡ -10 to 10. ಆಮೇಲೆ ಅದು ಗ್ರಾಫ್ ಬಂದಿದ್ದನ್ನ ನೋಡಿ ಚೇಂಜ್ ಮಾಡ್ಕೊಳಕ್ಕಾಗತ್ತೆ. ಎಕ್ಸ್ಪ್ಲಿಸಿಟ್ ಇಲ್ಲಿ ಒಂದೇ ಫಂಕ್ಷನ್ ಇರೋದ್ರಿಂದ ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಮಾತ್ರನೇ. ರೈಟ್ ಹ್ಯಾಂಡ್ ಸೈಡ್ ಅಂದರೆ -5 to 0ವರೆಗೂ, -5 to 0ವರೆಗೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡು ಅಂದರೆ 0 to 5 ಆಗುತ್ತೆ. 0 to 5. ನಾನು ಏನೇನು ಚೇಂಜ್ ಮಾಡಿದೆ ಅನ್ನೋದು ಗೊತ್ತಾಯ್ತಾ? ಇಲ್ಲಿ ಯಾವ ಪಾಯಿಂಟಲ್ಲಿ ಮೀಟ್ ಆಗ್ತಿತ್ತೋ ಅದನ್ನು ಮಾತ್ರನೇ ಚೇಂಜ್ ಮಾಡಿದೆ. ಇನ್ನು ಎಫ್ ಆಫ್ ಎಕ್ಸ್ F1 ಇದ್ದಿದ್ದು F2 ಇದ್ದಿದ್ದನ್ನ ಎಫ್ ಆಫ್ ಎಕ್ಸ್ ಅಂತ ಮಾತ್ರ ಮಾಡಿಕೊಂಡೆ. ನೆಕ್ಸ್ಟು ಇದಕ್ಕೆ ಶಿಫ್ಟ್ ಎಂಟರ್ ಹೊಡಿತೀನಿ. ಸೊ ಈ ರೀತಿ ನಮಗೆ ಗ್ರಾಫ್ ಬರುತ್ತೆ. -5 to 5 ತಗೊಂಡ್ರೆ, -10 to 10 ತಗೊಂಡ್ರೆ ನಾನು ಅವುಗಳ ರೇಂಜನ್ನ ಇನ್ನೂ ಕಡಿಮೆ ಮಾಡ್ತೀನಿ. ಎಕ್ಸ್ ಮತ್ತು ವೈ ರೇಂಜ್ ಇದೆಯಲ್ಲ ಅವೆರಡನ್ನೂ ಕೂಡ ಏನು ಮಾಡ್ತೀನಿ? ಇನ್ನೂ ಕಡಿಮೆ ಮಾಡ್ತೀನಿ. ಯಾವ ರೀತಿ ಅಂದರೆ ಎಕ್ಸ್ ರೇಂಜ್ ಈಸ್ ಫ್ರಮ್ -2 to +2. ಗ್ರಾಫ್ ತುಂಬ ಚೆನ್ನಾಗಿ ಬರಲಿ ಅಂತ ಅಷ್ಟೇ. 10 ಇದೆಯಲ್ಲ ದಟ್ ಒನ್ ಈಸ್ ಆಲ್ಸೋ 4 to 4. ಇಲ್ಲಿ -2 to 0 ಆಗುತ್ತೆ, ಇದು 0 to 2 ಆಗುತ್ತೆ. ಸೊ ಎಕ್ಸ್ ರೇಂಜಿಗೆ ಮಾತ್ರ ಇದು ಕಂಟಿನ್ಯೂಟಿ ಕೊಟ್ಕೋತಾ ಇರೋದು ಅಷ್ಟೇ. ಶಿಫ್ಟ್ ಎಂಟರ್ ಹೊಡೆದ್ರೆ ಸೊ ಈ ರೀತಿ ನಮಗೆ ಗ್ರಾಫ್ ಬರ್ತಾ ಹೋಗುತ್ತೆ. ಸೊ ಅಟ್ 0 ಇದು 1ನಲ್ಲಿ ಇರಬೇಕು, ಇದು 0ನಲ್ಲಿ ಇರಬೇಕು. ಅದೇ ರೀತಿ ಗ್ರಾಫು ಬರ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಹೈಟನ್ನು ಇನ್ನೂ ಚೆಕ್ ಮಾಡ್ತು ಅಂದರೆ ಇನ್ನೂ ನೀಟಾಗಿ ಚೆನ್ನಾಗೇ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 2 to 2 2 ತಗೊಂಡ್ರೆ ಇನ್ ಕೇಸ್ ಗ್ರಾಫ್ ಎಳ್ಕೊಂಡ್ರೆ ಚೆನ್ನಾಗಿದೆ, ಸಾಕು. ಗ್ರಾಫಿಗೆ ಈ ರೇಂಜು ಓಕೆ. ಸೊ ಈಗ ನಾನು ಏನೇನು ಚೇಂಜ್ ಮಾಡಿದೆ ಅಂತ ನಿಮಗೆ ಗೊತ್ತಾಯ್ತಲ್ವಾ?
ಸೊ ಔಟ್ಪುಟ್ ಮತ್ತೆ ಗ್ರಾಫ್ ತಗೊಂಡ್ರಾ? ಕಮಾಂಡ್ಗಳನ್ನ ತಗೊಂಡ್ರಾ? ನನ್ನ ವಾಯ್ಸ್ ಕೇಳಿಸ್ತಿದೆ ತಾನೆ? Yes, sir. ಗ್ರಾಫ್ ತಗೊಂಡ್ರಾ? Yes, sir. ತಗೊಂಡಿಲ್ಲ ಸರ್. ಯಾರೋ ನೋ ಸರ್ ಅಂತಿದ್ದಾರೆ ಹಿಂದೆ, ತುಂಬಾ ನಿಮ್ಗಿಂತ ಜೋಶಾಗೆ. ಸರ್ ಸಾರಿ ನನ್ನ ತಮ್ಮ. ಓಕೆ ಓಕೆ. ಸೊ 2 ಪ್ರಾಬ್ಲಮ್ ಆಯ್ತು. Another problem. Let's we see one more problem. So f of x is equals to 3x minus 2, 4x square minus 3x. For first function is when x is less than 1. Second function is when x is greater than 1. And plot f of x in the interval. ಕೆಲವೊಂದು ಪ್ರಾಬ್ಲಮ್ಗೆ ಅವರ ಇಂಟರ್ವಲ್ ಕೊಡ್ತಾರೆ, ಕೆಲವೊಂದಕ್ಕೆ ಅವ್ರು ಕೊಟ್ಟಿರಲ್ಲ, ಕಮ 5. ಸೊ ಇದಿಷ್ಟು. ಈ ಫಂಕ್ಷನ್ಗೆ ನೀವು ಥಿಯರಿನ ಮಾಡ್ಕೊಡಿ. ಜಸ್ಟ್ ಐ ಗೋ ಥ್ರೂ ದಿ ಪ್ರಾಬ್ಲಮ್, ಮೀನ್ಸ್ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಮಾತ್ರನೇ ತೋರಿಸ್ಕೊಡ್ತೀನಿ. ಓಕೆ, ಮ್ಯಾಕ್ಸಿಮಕ್ಕೆ ಹೋಗ್ತೀನಿ. ಅಟ್ ಎ ವ್ಯಾಲ್ಯೂ ಎಷ್ಟು? 1. ಎ ವ್ಯಾಲ್ಯೂ ಇಸ್ 1. ಓಕೆ, ಸೊ ಇಲ್ಲಿ 2 ಫಂಕ್ಷನ್ ಕೊಟ್ಟಿದ್ದಾರಲ್ವಾ ಒಂದೇ ಇದಕ್ಕೆ. Yes, sir. ಸೊ ಅದರಿಂದ ನಾವು f1 ಮತ್ತೆ f2 ಎರಡನ್ನೂ ಕೂಡ ಡಿಫೈನ್ ಮಾಡ್ಕೋಬೇಕು. f1 is to equal, ಸೊ ಮೊದಲನೇ ಫಂಕ್ಷನ್ ಯಾವುದು? ಯಾವಾಗಲೂ ಲೆಸ್ ದೆನ್ ಇರೋದನ್ನ f1 ಅಂತ ತಗೊಳ್ಳಿ, ಗ್ರೇಟರ್ ದೆನ್ ಇರೋದನ್ನ f2 ಅಂತ ತಗೊಳ್ಳಿ. ಸೊ ದಟ್ ಈಸ್ 3 ಮಲ್ಟಿಪ್ಲಿಕೇಶನ್ x. ಡೈರೆಕ್ಟ್ ಆಗಿ 3x ಅಂತ ಹೇಳಿ ಟೈಪ್ ಮಾಡಬಾರ್ದು. 3 ಸ್ಟಾರ್ x minus 2. ಅದಾದ ನಂತರ ಡಾಲರ್ ಎಂಟರ್ ಎರಡನೇ ಫಂಕ್ಷನ್ f2 of x is to equal 4x square, 4 star x cap 2 minus 3 star x. So next ಡಾಲರ್. ಈ ರೀತಿ ನೀವು ಫಂಕ್ಷನ್ನ ಡಿಫೈನ್ ಮಾಡ್ಕೊಳ್ಳಿ. ಸೊ LHL ಅಲ್ಲಿ f1 ಬೇಕು, ಸೊ ಇಲ್ಲಿ ನಾನು f1 ಅಂತ ತಗೋತೀನಿ. RHL ಅಲ್ಲಿ f2 ಬೇಕು, ಇದನ್ನ f2 ಅಂತ ಹೇಳಿ ತಗೋತೀನಿ. ಇನ್ಯಾವುದೇ ರೀತಿ ಚೇಂಜಸ್ ಇಲ್ಲ, ಸರಿನಾ? ಇನ್ನು ಉಳಿದಿದ್ದೆಲ್ಲ ಸೇಮ್ ಟು ಸೇಮ್. ಸೊ ಇದಿಷ್ಟು ಆದ ನಂತರ ಶಿಫ್ಟ್ ಎಂಟರ್ ಹೊಡಿತೀರಾ, ಯು ಗೆಟ್ ದಿ ಆನ್ಸರ್. LHL ಕೂಡ 1, RHL ಕೂಡ 1. ಸೊ ಎರಡು ಈಕ್ವಲ್ ಆಗಿದೆ, ಫೈನೈಟ್ ಆಗಿದೆ. ಸೊ ಅದರಿಂದ ಲಿಮಿಟ್ ಏನಂತ ಹೇಳ್ತೀವಿ? ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಅದೇ ಅಷ್ಟೇ ಔಟ್ಪುಟ್ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಗ್ರಾಫ್ ಎಳಿಬೇಕು. ಅವರು ಎಕ್ಸ್ ರೇಂಜ್ನ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಅವರು ಎಕ್ಸ್ ರೇಂಜ್ನ ಮಾತ್ರ ಕೊಡ್ತಾರೆ, ವೈ ರೇಂಜ್ ತುಂಬ ರೇರ್ ಕೇಸಲ್ಲಿ ಮಾತ್ರ ಕೊಡೋದು. ಎಕ್ಸ್ ರೇಂಜ್ನ ಏನು ಕೊಟ್ಟಿದ್ದಾರೆ? -5 to 5. ಅದನ್ನು ಇಲ್ಲಿ ಎಡಿಟ್ ಮಾಡಿ, -5 to 5. ಸೊ ಮೊದಲನೇ ಫಂಕ್ಷನ್ಗೆ ಯಾವುದು? f1 ಎಲ್ಲಿಂದ ಶುರು ಆಗಬೇಕು? -5 ಇಂದ ಶುರು ಆಗಬೇಕು. ಯಾವ ಪಾಯಿಂಟಿಗೆ ಎಂಡ್ ಆಗಬೇಕು? x is equal to 1ಗೆ, ಮೀನ್ಸ್ ಎ ವ್ಯಾಲ್ಯೂ ಏನು ತಗೊಂಡಿರ್ತೀವಿ ಅದು. ನೆಕ್ಸ್ಟು ಎರಡನೇ ಫಂಕ್ಷನ್ಗೆ ಎಕ್ಸ್ಪ್ಲಿಸಿಟ್ ಆಫ್ f2 of x, ಎಲ್ಲಿಂದ ಶುರು ಆಗಬೇಕು? 1 ಇಂದ ಶುರು ಆಗಬೇಕು. ಎಲ್ಲಿಗೆ ಎಂಡ್ ಆಗಬೇಕು? 5ಗೆ ಎಂಡ್ ಆಗಬೇಕು. ಅದೊಂದು ಲೀನಿಯರ್. -5 ಇಂದ 5 ಮಧ್ಯದಲ್ಲಿ 1 ಅನ್ನ ತಗೋತಾ ಇದೀವಿ ಅಂತ ಅಷ್ಟೇನೆ, ಸರಿನಾ?
-5 to 1 ಲೆಫ್ಟ್ ಹ್ಯಾಂಡ್ ಸೈಡ್, 1 to 5 ರೈಟ್ ಹ್ಯಾಂಡ್ ಸೈಡ್. ಸೊ ಅದಕ್ಕೆ ನಾವು ಶಿಫ್ಟ್ ಎಂಟರ್ ಹೊಡೆದ್ರೆ ಗ್ರಾಫ್ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅವರ್ ಗ್ರಾಫ್. ಇದು ನಿಮ್ಮ ಗ್ರಾಫು. ನಿಮಗೆ ಏನಾದರೂ ಏನದು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆಯಾ? ನೋ ಸರ್. ಈ ಪಾಯಿಂಟ್ ಅಲ್ಲಿ ನಿಮಗೆ ಸ್ವಲ್ಪ ಬ್ರೇಕ್ ಆಗುತ್ತೆ. ಇದೇ ನೇರಕ್ಕೆ ತಗೊಬಂದ್ರೆ ಇಲ್ಲಿಗೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ನೀವು ಏನ್ ಮಾಡಬೇಕು, ಸ್ವಲ್ಪ ಸ್ಲೈಟ್ ಇನ್ವರ್ಡ್ ಇನ್ಕ್ಲಿನೇಷನ್ ಆಡ್ ಮಾಡಬೇಕು. ಸೊ ವೈ ಆಕ್ಸಿಸ್ ಕಡೆಗೆ ಒಂಚೂರು ಇನ್ಕ್ಲಿನೇಷನ್ ಮಾಡಿದ್ರೆ ಸೊ ಅಲ್ಲಿ ಒಂಚೂರು ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ಬೆಂಡ್ ಇದೆ ನೋಡಿ. ಈ ಪಾಯಿಂಟ್ ಇಂದನೂ ಮತ್ತೆ ಆ ಕಡೆಗೂ ಕೂಡ ಸ್ಟ್ರೈಟ್ ಲೈನು, ಈ ಕಡೆಗೂ ಕೂಡ ಸ್ಟ್ರೈಟ್ ಲೈನ್, ಬಟ್ ಆ ಪಾಯಿಂಟ್ ಅಲ್ಲಿ ಒಂಚೂರು ವೇರಿಯೇಷನ್ ಆಗುತ್ತೆ. ಹೌದಲ್ವಾ? ಹೌದಲ್ವಾ? ಎಸ್ ಸರ್. ಸೊ ಈಸಿ ಅಲ್ವಾ ಪ್ರಾಕ್ಟಿಕಲ್ ಕಂಪೇರ್ ಟು ಲಾಸ್ಟ್ ಟೈಮ್ಗಿಂತನೂ? ಈಸಿ ಇರುತ್ತೆ, ತಲೆ ಏನು ಕೆಡಿಸ್ಕೋಬೇಡಿ. ಜಸ್ಟ್ ನಾನು ಇಲ್ಲೇ ಕೂತ್ಕೊಂಡು ನೋಡಿ ಎಷ್ಟೊಂದು ಪ್ರಾಬ್ಲಮ್ ಮಾಡಿದೆ. ಬರೀ ಚೇಂಜಸ್ಗಳಷ್ಟೇ, ಅದ್ರ ಮೀನಿಂಗ್ ಗೊತ್ತಿರಬೇಕು, ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ. ಸರಿನಾ? ಸೊ ಇನ್ನು ಉಳಿದಿದ್ದನ್ನ ಥಿಯರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇನ್ ಕೇಸ್ ಇಫ್ ದೇ ಅಲೌಡ್ ಟು ಕಾಲೇಜ್, ಅವ್ರೇನಾದ್ರು ಕಾಲೇಜಿಗೆ ಅಲೋ ಮಾಡ್ತು ಅಂದರೆ ನಾವಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲ ಅಂದರೆ ಈಗ 3 ಮಾಡಿಸಿದ್ದೀನಲ್ಲ ಅವುಗಳನ್ನೇ ನೀವು ಸೇಫಾಗಿ ಒಂದು ಅಬ್ಸರ್ವೇಷನಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆ ಓಕೆ ಸರ್. ಓಕೆ, ವಿ ಶಾಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.